ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಆಲೂ ಗೋಬಿದು ಕರಿ ಮಾಡ್ತಾ ಇದ್ದೀನಿ, ನಾರ್ತ್ ಇಂಡಿಯನ್ ಗ್ರೇವಿ. ಅದಕ್ಕೆ ಬೇಕಾಗಿರೋದು ಆಲೂ ಮತ್ತು ಗೋಬಿನ ಬೇಯಿಸಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ವಾಟ್ರ್ ಇಟ್ಕೊಂಡಿದ್ದೀನಿ. ಇದು 3 ಟೈಪ್ಸ್ ಆಫ್ ಪೆಪ್ಪರು, ಆನಿಯನ್ನು, ಟೊಮೆಟೊ, ಸಿಲ್ಯಾಂಟ್ರೋ, ಗ್ರೀನ್ ಚಿಲ್ಲಿ ಪೇಸ್ಟು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಸ್ವಲ್ಪ ಎಣ್ಣೆನ ಇವಾಗ ಹಾಕ್ಕೊತಾ ಇದ್ದೀನಿ, ಒಂದು 2-3 ಸ್ಪೂನಷ್ಟು. ಇವಾಗ ಇದಕ್ಕೆ ಆನಿಯನ್ ಹಾಕ್ಕೊತೀನಿ. ಆನಿಯನ್ ಹಾಕ್ಕೊಂಡು ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತೀನಿ. ಗ್ರೀನ್ ಚಿಲ್ಲಿ ಪೇಸ್ಟು ಇವಾಗಲೇ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಯಾಕಂದರೆ ನಾನು ಗೋಬಿ ಆಲೂ ಬೇಯೋತ್ತಿಗೆ ಸ್ವಲ್ಪ ಹಾಕ್ಕೊಂಡಿದ್ದೆ, ಅದಕ್ಕೆ ನೋಡ್ಬಿಟ್ಟು ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೋಬೋದು. ಇವಾಗ ಟೊಮೆಟೊ ಎಷ್ಟು ಹಾಕ್ಕೊತಾ ಇದ್ದೀನಿ, 2 ಇದೆ ಇದರಲ್ಲಿ, ಸಣ್ಣ ಟೊಮೆಟೊ, ಅದು ಹಾಕ್ಕೊತಾ ಇದ್ದೀನಿ. ಇವಾಗ ಮಸಾಲ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಇದು ಬ್ಲ್ಯಾಕ್ ಪೆಪ್ಪರು, ಇಷ್ಟೇ ಸಾಕು. ನಾನು ತೊಗೊಂಡಿರೋ ಪೊಟೆಟೊ, 1 ಪೊಟೆಟೊ ತೊಗೊಂಡಿದ್ದೀನಿ, ಒಂದು ಅರ್ಧ ಗೋಬಿ ತೊಗೊಂಡಿದ್ದೀನಿ. ಅದಕ್ಕೆ ಇಷ್ಟು ಎಕ್ಸ್ಟ್ರಾ ಚಿಲ್ಲಿ, ಎಕ್ಸ್ಟ್ರಾ ಹಾಟ್ ಚಿಲ್ಲಿ ಅಂತ ಬರುತ್ತಲ್ಲೋ ಅದು, ಈ ಪಾರ್ಟ್ ಮಾತ್ರನೇ ತೊಗೊಂಡಿರೋದು. ಇದು ಕಾಶ್ಮೀರಿ ಚಿಲ್ಲಿ 2. ಇದು ಆಮ್ಚೂರ್ ಪೌಡರು, ತೋರಿಸ್ತೀನಿ ರೀ, ಆಮ್ಚೂರ್ ಪೌಡರ್ ಯಾವುದು ಅಂತ ಹೇಳ್ಬಿಟ್ಟು. ಈ ಥರ ಇರುತ್ತೆ ಆಮ್ಚೂರ್ ಪೌಡರು. ಆಮ್ಚೂರ್ ಪೌಡರ್ ಆದಮೇಲೆ ಇದು ಪೆಪ್ಪರ್ ಹೇಳಿದ್ನಲ್ಲ, ಇದು ಪೆಪ್ಪರು. ಆಮೇಲೆ ಚಿಲ್ಲಿ ಪೌಡ್ರ್ ಆಯಿತಾ. ಇದು ಕಸೂರಿ ಮೇಥಿ, ಇದು ಕಸೂರಿ ಮೇಥಿ. ಆಮೇಲೆ ಇದು ಗರಂ ಮಸಾಲ, ಇಷ್ಟೇ ತೊಗೊಂಡಿರೋದು ಗರಂ ಮಸಾಲ. ಆಮೇಲೆ ಇದು ಧನಿಯಾ ಪೌಡರು, ಇದು ಕುಮ್ಮಿನ ಪೌಡರ್, ಜೀರಾ ಪೌಡರು, ಕುಮ್ಮಿನ ಪೌಡರು, ಇದು ಧನಿಯಾ ಪೌಡರು. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲ ತೊಗೋಬೇಕು, ಈ ಥರ ಬರುತ್ತೆ ಪ್ಯಾಕೆಟು. ಸೊ ಇದರಿಂದ ಒಂದು ಅರ್ಧ ಸ್ಪೂನ್ ತೊಗೊತೀನಿ. ಒಂದು ಸ್ವಲ್ಪ ಚಾಟ್ ಮಸಾಲಾನು ಒಂದು ಅರ್ಧ ಸ್ಪೂನ್ ತೊಗೊತೀನಿ. ಇವಾಗ ಇದಾಗಿದೆ, ಟೊಮೆಟೊ ಎಲ್ಲ ಕುಕ್ಕಾಗಿ. ಈಗ ವೆಜಿಟೇಬಲಲ್ಲಿ ಪೊಟೆಟೊ ಮತ್ತು ಕಾಲಿಫ್ಲವರು, ಬೆಲ್ ಪೆಪ್ಪರು ಎಲ್ಲ ಹಾಕಿ ಕುಕ್ ಮಾಡಬೇಕು. ಆಮೇಲೆ ಮಸಾಲ ಹಾಕೋದು. ಇಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ. ಇದು ಕಿಚನ್ ಕಿಂಗ್ ಮಸಾಲ, ಇಷ್ಟು ತೊಗೊಂಡಿದ್ದೀನಿ, ಸಾಕಷ್ಟು ನನಗೀಗ. ಒಂದು ಸ್ವಲ್ಪ ಇದು ಹಾಕ್ತಾಯಿದ್ದೀನಿ, ಫ್ರೈಡ್ ಆನಿಯನ್ನು, 1 ಸ್ಪೂನಷ್ಟು ಅಷ್ಟೇ ಸಾಕು. ಎಲ್ಲ ಮಸಾಲಾನ ಇವಾಗ ಹಾಕಿದ್ದೀನಿ. ಮಿಕ್ಸ್ ಮಾಡಬೇಕು. ಇದು ನಾನು ರೋಟಿ, ಪೂರಿ, ಚಪಾತಿ, ಪರಾಟ, ಲಜ್ಜಾ ಪರಾಟ ಆ ಥರ ಯಾವುದ್ರ ಜೊತೆಲಾದ್ರು ತಿನ್ಬೋದು. ಗಟ್ಟಿ ಆಯಿತು ಅಂತ ಹೇಳಿದ್ರೆ ಸ್ವಲ್ಪ ನಾನು ವೆಜಿಟೇಬಲ್ ಕುಕ್ ಆಗಿರೋ ಅದು ನೀರೇ ಇದೆ, ಅದನ್ನೇ ಹಾಕ್ತೀನಿ. ಉಪ್ಪು ಕಮ್ಮಿ ಇತ್ತು, ಉಪ್ಪು ಹಾಕಿದೆ. ಈಗ
ಉಪ್ಪು ಅಡ್ಜಸ್ಟ್ ಮಾಡಿದೆ. ಈಗ ಉಪ್ಪು ಅಡ್ಜಸ್ಟ್ ಮಾಡಿಬಿಟ್ಟು ಇವಾಗ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಕುದ್ದಾದ್ಮೇಲೆ ಆಯಿತು ಅಂತ ಸ್ವಲ್ಪ ಸಿಲಿಂಡ್ರ್ ಮೇಲ್ಗಡೆ ಹಾಕಿದ್ರೆ ಮುಗೀತು. ಇವಾಗ ಕುದೀತಾ ಇದೆ. ಕೊತ್ತಂಬರಿ ಸೊಪ್ಪು ಸಿಲಿಂಡ್ರ ಸ್ವಲ್ಪ ಹಾಕ್ತಾಯಿದ್ದೀನಿ. ರೆಡಿಯಾಗಿದೆ. ಇವಾಗ ಪರೋಟಾನ ಬಿಸಿ ಮಾಡಿಬಿಟ್ಟು ತಿನ್ನಬೇಕು. ಲಚ್ಚ ಪರೋಟಾನ ಬಿಸಿ ಮಾಡಿಬಿಟ್ಟು ತಿಂತೀವಿ. ಇದು ಕಾಸ್ಕೋಲ್ ತಂದಿದ್ವಿ ಪರೋಟ. ಅದ್ರದ್ದು ವಿಡಿಯೋ ಇದೆ, ಚೆಕ್ ಮಾಡಿ. ಅದನ್ನು ಮಾಡಿಕೊಂಡು ನೋಡೋಣ, ತಿನ್ನೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಹೇಗೆ ಬರುತ್ತೆ ಏನು ಅಂಥೇಳಿ. ಒಂದು ಅರ್ಧ ಮುಕ್ಕಾಲು ಗಂಟೆ ಫ್ರೀಝರಿಂದ ತೆಗ್ದು ಹೊರಗಡೆ ಇಟ್ಬಿಡ್ಬೇಕು. ಫ್ರೀಝರಲ್ಲಿ ಇಟ್ಟಿದ್ರೆ ತೆಗೆದು ಹೊರಗಡೆ ಇಟ್ಟರೆ ಅದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದಿರುತ್ತೆ. ಬಂದ ಮೇಲೆ ಈ ಥರ ಕಾವಲಿ ಮೇಲೆ ಕಾಯಿಸ್ಬೋದು. ಇಲ್ಲ ಅಂದರೆ ಮೈಕ್ರೋವೇವಲ್ಲಿ ಒಂದು ಸ್ವಲ್ಪ ಹೊತ್ತು ಡೀಪ್ ಫ್ರೀಜ್ ಅಂತ ಹಾಕ್ಬಿಟ್ಟು ಮಾಡ್ಕೋಬೋದು. ಇವಾಗ ಪರೋಟ ರೆಡಿ ಆಯಿತು. ಗ್ರೇವಿ ಇದಕ್ಕೆ ಹಾಕೋಬೇಕು. ರೆಡಿಯಾಗಿದೆ. ಎಂಜಾಯ್ ಮಾಡಿ, ನೀವು ಮಾಡ್ಕೊತೀನಿ. ಮತ್ತು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಬೇರೆಯವ್ರಿಗೆ ಯಾರಿಗಾರು ರೆಸಿಪಿ ಬೇಕು ಅಂದರೆ ಕಲಿಸಿ. ಈಸಿ, ಫಾಸ್ಟಾಗೆ ಮಾಡ್ಕೊಬಿಡ್ಬೋದು. ಎಂಜಾಯ್ ಮಾಡಿ. ಓಕೆ, ಬಾಯ್.